ಕಥಾ ಸರಿತ್ ಸಾಗರ ಬೃಹತ್ ಕತೆ. ಈ ಕತೆ ಮೊದಲು ಶ್ರೀ ಪರಮೇಶ್ವರನಿಂದ ಪಾರ್ವತಿ ಕೇಳಿಸ್ಕೊಂಡ್ಳು. ಆ ಸಂದರ್ಭದಲ್ಲಿ ಪುಷ್ಪದಂತ ಎನ್ನುವ ಗಣೋತ್ತಮನು ಅಂದರೆ ಶಿವಗಣ ಆ ಕಥೆಯನ್ನು ಅಚಾನಕ್ಕಾಗಿ ಕೇಳಿಸ್ಕೊಂಡು ಪಾರ್ವತಿಯಿಂದ ಶಾಪಗ್ರಸ್ತನಾಗ್ತಾನೆ. ಆ ಕಾರಣದಿಂದ ಪುಷ್ಪದಂತ ಭೂಲೋಕದಲ್ಲಿ ಮನುಷ್ಯನಾಗಿ ನಂದರಾಜನ ಮಂತ್ರಿ ವರರುಚಿಯಾಗಿ ಅವತರಿಸಿ ವಿಂಧ್ಯವಾಸಿಯಾದ ಕಾಣಭೂತಿ ಎನ್ನುವ ಪಿಶಾಚ ರಾಜನಿಗೆ ಈ ಕಥೆಯನ್ನು ಒಪ್ಪಿಸಿದ ನಂತರ ಪುಷ್ಪದಂತನ ಶಾಪ ವಿಮೋಚನೆಯಾಗುತ್ತದೆ. ಕಾಣಭೂತಿ ಈ ಕಥೆಯನ್ನು ಶಾತವಾಹನ ರಾಜ ಮಹೀಪತಿಯ ಮಂತ್ರಿಯಾದ ಗುಣಾಢ್ಯನಿಗೆ ಹೇಳುವನು. ಗುಣಾಢ್ಯ ಈ ಕಥೆಗಳನ್ನು ಬೃಹತ್ ಕಥೆ ಎಂಬ ಹೆಸರಿನ ಗ್ರಂಥವಾಗಿಸಿ ಅದನ್ನು ಪೈಶಾಚಿಕ ಭಾಷೆಯಲ್ಲಿ ರಚಿಸುವನು. ಕಾಲನು ತರುವಾಯ ಶಾತವಾಹನ ತಲೆಮಾರಿನ ರಾಜನಾದ ಅನಂತದೇವ ತನ್ನ ಪಟ್ಟದ ರಾಣಿಯಾದ ಸೂರ್ಯವತಿಗೆ ಶಾಸ್ತ್ರಶ್ರವಣದ ಕಾಲದಲ್ಲಿ ಪಂಡಿತರುಗಳಿಂದ ಹೇಳಿಸುತ್ತಾನೆ. ಕಥೆಗಳಿಂದ ಅತೀವವಾಗಿ ಪ್ರಭಾವಿತಗೊಂಡು ಪೈಶಾಚ ಭಾಷೆಯಲ್ಲಿದ್ದ ಈ ಸಂಕಲನವನ್ನು ಸೋಮದೇವನೆಂಬ ಕವಿಶ್ರೇಷ್ಠನಿಂದ ಪ್ರಾಕೃತ ಭಾಷೆಗೆ ಅನುವಾದಿಸಲು ಅದು ಕಥಾಸರಿತ್ ಸಾಗರ ಎಂಬ ಸಂಕ್ಷೇಪ ರಚನೆಯಾಗುತ್ತದೆ. ಇಡೀ ಸಂಕಲನವನ್ನು 18 ಲಂಬಕಗಳಾಗಿ ಅಂದರೆ ಪ್ರತಿಯೊಂದು ಮುಖ್ಯ ಅಧ್ಯಾಯವನ್ನು ಲಂಬಕ ಎಂದು ಕರೆಯಲಾಗುತ್ತದೆ. ಲಂಬಕಗಳಾಗಿ ವಿಂಗಡಿಸಲಾಗಿದೆ. ತರಂಗ ಮತ್ತು ಲಹರಿಗಳ ಸಮೇತವಾಗಿ ಅದು ಲಂಬಕವಾಗುತ್ತದೆ. 18 ಲಂಬಕಗಳು: ಕಥಾಪೀಠ, ಕಥಾಮುಖ, ಲಾವಣಕ, ನರವಾಹನ ದತ್ತ ಜನನ, ಚತುರ್ಧಾರಿಕಾಖ್ಯ, ಮದನ ಮಂಚುಕ, ರತ್ನಪ್ರಭೆ, ಸೂರ್ಯಪ್ರಭೆ, ಅಲಂಕಾರವತಿ, ಶಕ್ತಿಯ ಶಾಲಂಬಕ, ಭೇತಾಳಂಬಕ, ಶಶಾಂಕವತಿ ಲಂಬಕ, ಮಧಿರಾವತಿ, ಪಂಚಲಂಬಕ, ಮಹಾಭಿಷೇಕ ಲಂಬಕ, ಸುರತಮಂಜರಿ, ಪದ್ಮಾವತಿ ಲಂಬಕ, 18ನೇದು ವಿಷಮಶೀಲ. ಮುಂದಿನ ಹಾಗೂ ಮೊದಲನೇ ಅಧ್ಯಾಯ ಕಥಾಪೀಠ. ಅಡೋಟ್ನಾಥ.